ಹಲೋ ಫ್ರೆಂಡ್ಸ್, ಕಡಲವರಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾವಿನ ಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಇಲ್ಲಿ ನಾನು 1 ಬೌಲ್ ತೆಂಗಿನಕಾಯಿ ತುರಿದು ತಗೊಂಡಿದ್ದೇನೆ. ಅಂದರೆ ಒಂದು ತೆಂಗಿನಕಾಯಿಯ ಅರ್ಧದ ಭಾಗದ ಅರ್ಧದಷ್ಟು. ಇದಕ್ಕೀಗ ಒಂದು 4 ಉದ್ದ ಮೆಣಸು ಮತ್ತು 1 ಗಿಡ್ಡ ಮೆಣಸು ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೋಬೋದು ಗಿಡ್ಡ ಮೆಣಸನ್ನು. ಮತ್ತು ಅರ್ಧ ಚಮಚಕ್ಕಿಂತ ಕಡಿಮೆ ಸಾಸಿವೆ. ಇದು ಯಾವುದು ಹುರಿಯುವುದು ಬೇಡ, ಹೀಗೆ ಹಸಿಯೇ ಹಾಕ್ಬೋದು, ಅಂದರೆ ಹುರಿಯದೇ ಹಾಕ್ಬೋದು. ಮತ್ತು ಈ ಮಾವಿನ ಹಣ್ಣು ಹುಳಿ ಇಲ್ಲದಿದ್ದರೆ ಸ್ವಲ್ಪ ಹುಳಿಯನ್ನು ಹಾಕಬೇಕಾಗ್ತದೆ. ತುಂಬ ಹುಳಿ ಇದ್ದರೆ, ಮಾವಿನ ಹಣ್ಣು ಹುಳಿ ಇದ್ದರೆ ಈ ಹುಳಿ ಬೇಕು ಅಂತ ಇಲ್ಲ. ಇದನ್ನೆಲ್ಲ ಈಗ ತರಿಯಾಗಿ ಅರಿಬೇಕು. ತುಂಬ ನುಣ್ಣಗೆ ಅರಿಯುವುದು ಬೇಡ. ಇದಕ್ಕೆ ಈ ಚಟ್ನಿಗೆ ತುಂಬ ನುಣ್ಣಗೆ ಆಗೋದು ಬೇಡ. ಈಗ ಇದಕ್ಕೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಬಿ ತರುವ. ಅಂದರೆ ನೀರು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಅಂದರೆ ಅದು ತೆಳ್ಳಗೆ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಒಳ್ಳೆಯದಾಗ್ತದೆ. ಅಂದರೆ ಮಾವಿನ ಹಣ್ಣು ಕೂಡ ಹಣ್ಣಾಗಿದ್ದರೆ ಅದು ನೀರು ಬಿಡ್ತದಲ್ಲ ಸ್ವಲ್ಪ, ಮತ್ತು ಮಿಕ್ಸ್ ಮಾಡುವಾಗ. ಹಾಗಾಗಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಬಿ ತರುವ. ನೋಡಿ, ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದು ಉಪ್ಪು ಹೆಚ್ಚು ಕಡಿಮೆ ಇದ್ದರೆ ಹಾಕಿಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು, ಇದಕ್ಕಿಂತ ಜಾಸ್ತಿ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ಉಪ್ಪು ಎಲ್ಲ ಹೆಚ್ಚು ಕಡಿಮೆ ಇದ್ದರೆ ಹಾಕಿಕೊಳ್ಳಿ. ಈಗ ಇದೊಂದು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನೆಲ್ಲ ಕಟ್ ಮಾಡಿ ತೆಗೀರಿ, ಅದು ಬೇಡ. ಮತ್ತು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಈ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಳ್ಬೇಕು. ನಿಮಗೆ ಸಣ್ಣದಾಗಿ ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿದರೆ ಆಯಿತು. ಅಥವಾ ಸ್ವಲ್ಪ ಮಾವಿನ ಹಣ್ಣು ಕೂಡ ಬಾಯಿಗೆ ಸರಿಯಾಗಿ ಸಿಗಬೇಕು ಅಂತಿದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದರೆ ಆಯಿತು. ನಾನು ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡ್ತೇನೆ ಮಾವಿನ ಹಣ್ಣನ್ನು ಈ ಚಟ್ನಿಗೆ. ಅಂದರೆ ಅದು ಚಟ್ನಿ ಜೊತೆಗೆ ಸಿಹಿಯಾದ ಮಾವಿನ ಹಣ್ಣು ಸಿಗುವಾಗ ಒಳ್ಳೆಯದಾಗ್ತದೆ. ಈ ಸೆಕೆಗಾಲದಲ್ಲಿ ಯಾವಾಗಲೂ ಅನ್ನ ತಿಂದು ಬೇಜಾರಾಗಿದ್ದರೆ, ಯಾವಾಗಲೂ ಅದ್ರ ಮೇಲೆ ಗಂಜಿ ಮಾಡುವಂತ ಅನಿಸುವಾಗ ಈ ಮಾವಿನ ಹಣ್ಣಿನ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಗಂಜಿಯೊಟ್ಟಿಗೆ ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ಹಾಗೆ ಮಳೆಗಾಲದಲ್ಲಿ ಕೂಡ ಜೋರು ಮಳೆ ಇರುವಾಗ ಬಿಸಿ ಗಂಜಿ ಮತ್ತು ಈ ಮಾವಿನ ಹಣ್ಣಿನ ಚಟ್ನಿ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಇದೀಗ ನಾನು ತಗೊಂಡಂಥ ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ, ಚೂರು ಕೂಡ ಹುಳಿ ಇಲ್ಲ. ಈ ಗುಡ್ಡೆಯಲ್ಲಿ ಎಲ್ಲ ಆಗ್ತದಲ್ಲ ಕಾಟು ಮಾವಿನಕಾಯಿ, ಅದೆಲ್ಲ ತುಂಬ ಹುಳಿ ಇರ್ತದೆ, ಸಿಹಿಯ ಜೊತೆಗೆ ಹುಳಿ ಕೂಡ ಇರ್ತದೆ. ಅದೆಲ್ಲ ತುಂಬ ಒಳ್ಳೆಯದಾಗ್ತದೆ ಈ ಚಟ್ನಿಗೆ. ನಿಮ್ಮ ಹತ್ರ ಇದ್ದರೆ ಅದನ್ನೇ ಬಳಸಿ, ನೀವು ಅಂಗಡಿನ ತರೋದು ಬೇಡ. ಅಂಥ ಹಣ್ಣು ತುಂಬ ಒಳ್ಳೆಯದಾಗ್ತದೆ ಚಟ್ನಿಗೆ, ಹುಳಿ ಸಿಹಿ ಎಲ್ಲ ಇದ್ದರೆ. ಅಂಥದಕ್ಕೆ ಚಟ್ನಿಗೆ ನೀವು ಹುಳಿ ಹಾಕಬೇಕು ಅಂತ ಇಲ್ಲ, ಆ ಮಾವಿನ ಹಣ್ಣಿನಲ್ಲಿರುವ ಹುಳಿಯೇ ಸಾಕಾಗ್ತದೆ. ಈಗ ನೋಡಿ, ನಾನು ಸ್ವಲ್ಪ ದೊಡ್ಡ ಉಂಡೆ ಮಾಡಿದೆ, ನನಗೆ ಅದು ಇಷ್ಟ ಆಗ್ತದೆ ಹೀಗೆ ಇಷ್ಟು ದೊಡ್ಡದು ಮಾಡಿದರೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಿ ಕಡಿಮೆ ಇದ್ದರೆ ಹಾಕಿಕೊಳ್ಳಿ. ಇದು ಮತ್ತು ಬೇಗ ಹಳಸ್ತದೆ, ಹಾಗೆ ಜಾಸ್ತಿ ಹೊತ್ತು ಇಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ರಾತ್ರಿ ತನಕ ಎಲ್ಲ. ಫ್ರಿಜ್ ಇದ್ದರೆ ತೊಂದರೆ ಇಲ್ಲ, ಫ್ರಿಜ್ಜಲ್ಲಿ ಇಡ್ಬೋದು. ಈಗ ನೋಡಿ, ಮಾವಿನ ಹಣ್ಣಿನ ಚಟ್ನಿ ರೆಡಿಯಾಗಿದೆ. ಇನ್ನು ಗಂಜಿಯ ಜೊತೆಗೆ ಹಾಕಿಕೊಂಡು ಊಟ ಮಾಡೋದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದು ಹುಳಿ ಇದ್ದ ಮಾವಿನ ಹಣ್ಣಾದರೆ ಇನ್ನೂ ಕೂಡ ಒಳ್ಳೆಯದಾಗ್ತದೆ. ಇಷ್ಟೊತ್ತು ಕಡಲಬರಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.